ದೆಹಲಿಯಲ್ಲಿ ಕೂತು ತೀರ್ಮಾನ ಮಾಡುವುದು ಸರಿಯಲ್ಲ, ಅಲ್ಲಿ ಕುಳಿತುಕೊಂಡು ಇಲ್ಲಿ ತೀರ್ಮಾನ ಮಾಡುವುದಕ್ಕಾಗುವುದಿಲ್ಲ. ಹೈಕಮಾಂಡ್ ಬಗ್ಗೆ ಮತ್ತೆ ಮಾಜಿ ಸಿಎಂ ಸದಾನಂದ ಗೌಡ ಬೇಸರ ವ್ಯಕ್ತಪಡಿಸಿರುವಂತಹ ರೀತಿ ಇದು. ನಿನ್ನೆ ಬಿಡುಗಡೆಯಾಗಿರುವಂತಹ ರಾಜ್ಯ ಪದಾಧಿಕಾರಿಗಳ ಪಟ್ಟಿಯ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಡಿವಿ ಸದಾನಂದ ಗೌಡ. ಅಸಮಾಧಾನಿತರನ್ನ ಸಮಾಧಾನ ಮಾಡಿ ಹೋಗಬೇಕಾಗಿತ್ತು. ಈಗಲಾದ್ರೂ ರಾಜ್ಯಕ್ಕೆ ಬಂದು ಸಮಸ್ಯೆಗಳನ್ನ ಇಲ್ಲೇ ಬಗೆಹರಿಸಿ, ರಾಜ್ಯದ ಸೋಲಿನ ವಿಮರ್ಶೆಯನ್ನ ನಮ್ಮ ಜೊತೆ ಮಾಡಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ತಮ್ಮ ಅಸಮಾಧಾನವನ್ನ ಹೈಕಮಾಂಡ್ ಬಗೆಗೆ ಹೊರಹಾಕಿದ್ದಾರೆ. ಪಕ್ಷ ಬಲಿಷ್ಠ ಆಗಬೇಕು ಅಂತ ಹೇಳಿದ್ರೆ ಪಕ್ಷದಲ್ಲಿರುವಂಥ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು, ಆಂತರಿಕವಾದಂಥ ಕಚ್ಚಾಟಗಳು ಇದಕ್ಕೆ ಇತಿಶ್ರೀ ಹಾಕಬೇಕು. ನಾನೇ ಉದಾಹರಣೆ ಹೇಳ್ತೀನಿ ನಿಮಗೆ. ಯಡಿಯೂರಪ್ಪರಿಗೂ ಮತ್ತು ಅನಂತಕುಮಾರ್ ಎರಡು ತಂಡಗಳು ಭಾರಿ ದೊಡ್ಡ ಕೆಲಸ ಹಿಂದೆ ಆಗ್ತಾಯಿತ್ತು. ನಾನು ಅಧ್ಯಕ್ಷನಾಗಿದ್ದೆ. ಆದರೆ ಎಲ್ಲೋ ಚುನಾವಣೆಗಳು ಬಂದಂಥ ಸಮಯ ಇರ್ಬೋದು, ಅಥವಾ ಯಾವುದೋ ಒಂದು ಸವಾಲುಗಳು ನಮ್ಮ ಪಕ್ಷಕ್ಕೆ ಬಂದಂಥ ಸಂದರ್ಭ ಇರ್ಬೋದು, ಎಲ್ಲರೂ ಒಟ್ಟಿಗೆ ಕೂತು ಎಲ್ಲವನ್ನ ಮರೆತು ನಾವು ಒಂದು ಏಕ ರೀತಿಯ ತೀರ್ಮಾನಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೆವು. ಇವತ್ತು ಕೂಡ ಅದು ಆಗಬೇಕು ಅಂತ ಹೇಳುವಂಥದ್ದು ನಾನು ಪಕ್ಷದ ಹಿತದೃಷ್ಟಿಯಿಂದ ಕೊಡುವಂಥ ಸಲಹೆ. ಉತ್ತರ ಕರ್ನಾಟಕಕ್ಕೆ ಕೊಟ್ಟಿಲ್ಲ ಅಂತ ನಾನು ಒಪ್ಕೊಳ್ಳಲ್ಲ. ಈಗ ನಿಮ್ಮ ರಾಜೀವ್ ಕುರ್ಚಿ ಇರ್ಬೋದು, ಜನರಲ್ ಸೆಕ್ರೆಟರಿ ಬೆನಕೆ ಇರ್ಬೋದು, ಇವತ್ತು ನಿಮ್ಮ ಇಲ್ಲಿಗೆ ಎಲ್ಲಿ ನಮ್ಮ ಬೆಳ್ದಾಳೆ ಇರ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.